ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ವ್ಲಾಗ್ಸ್. ಎಲ್ಲಿಗೆ ಹೀಗೆ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಾವಿವತ್ತು ಆಚೆ ಹೋಗ್ತಾ ಇದ್ದೀವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಮನೆಗೆ ಬಂದಿದ್ವಿ. ಅಲ್ಲಿಂದ ಇವತ್ತು ಅಕ್ವೇರಿಯಂ ಪ್ಯಾರಡೈಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ರೀಸೆಂಟಾಗಿ ಓಪನ್ ಆಗಿದೆ. ಮೇ ಬಿ ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಅಕ್ವೇರಿಯಂ ಪ್ಯಾರಡೈಸ್ ವಿಡಿಯೋ ನೋಡಿರ್ಬೋದು. ನಾವಿವಾಗ ಅಕ್ವೇರಿಯಂ ಪ್ಯಾರಡೈಸ್ ಮುಂದೆನೇ ಇದ್ದೀವಿ. ನೋಡಿ, ಈ ಕಡೆ ಫನ್ ವರ್ಲ್ಡ್ ಇದೆ, ಹಾಗೆ ಲೆಫ್ಟ್ ಸೈಡಲ್ಲಿ ಸ್ನೋ ಸಿಟಿ ಇದೆ, ಸೆಂಟರಲ್ಲಿ ಅಕ್ವೇರಿಯಂ ಪ್ಯಾರಡೈಸ್ ಓಪನ್ ಮಾಡಿದ್ದಾರೆ. ಹೊರಗಡೆಯಿಂದ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಒಳಗಡೆ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ಈ ಥರ ಇಂಟೀರಿಯರ್ ಇದೆ, ಸೂಪರಾಗಿ ಕಾಣುತ್ತೆ. ಹಾಗೆ ನಮ್ಗೆ ಶಾಕು ಕಾದಿತ್ತು, ಯಾಕೆಂದರೆ ತುಂಬ ಕ್ರೌಡ್ ಇತ್ತು. ನಾವು ಆ್ಯಕ್ಚುಲಿ ಮರ್ಮೈಡ್ ಶೋ ಎಲ್ಲ ನೋಡ್ಬೇಕು ಅಂದ್ಕೊಂಡೆ ಬಂದಿದ್ದು. ತುಂಬ ಕ್ರೌಡ್ ಇದ್ದಿದ್ದರಿಂದ ಇವತ್ತು ಮರ್ಮೇಡ್ ಶೋನ ಕ್ಯಾನ್ಸಲ್ ಮಾಡಿದರು. ನಾವು ಆ್ಯಕ್ಚುಲಿ ಸಂಡೇ ಬಂದಿದ್ದು. ನೀವು ಯಾರಾದರೂ ಬರಬೇಕು ಅಂದರೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸಂಡೇ ತುಂಬ ಕ್ರೌಡ್ ಇರುತ್ತೆ, ಓಡಾಡೋದಕ್ಕೂ ಜಾಗ ಇರಲ್ಲ. ವಿಡಿಯೋ ಮತ್ತು ಫೋಟೋಸ್ ತಗೊಳ್ಳೋದಕ್ಕೇ ತುಂಬ ಪ್ರಾಬ್ಲಮ್ ಆಯಿತು. ನಾವು ಕೇಳಬೇಕಾ, ನಮ್ಮ ವ್ಯೂವರ್ಸ್ಗೋಸ್ಕರ ವಿಡಿಯೋ ಮಾಡ್ಕೊಳ್ಳೇಬೇಕು ಅಂತ ಆ ಕ್ರೌಡಲ್ಲೂ ಹೇಗೋ ಮ್ಯಾನೇಜ್ ಮಾಡಿಕೊಂಡು ವಿಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೀವಿ. ಹಾಗೆ ನಮ್ಮ ಯಜಮಾನ್ರು ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ರು ಎಲ್ರಿಗೂ. ಆ ಟೈಮಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ರೀಲ್ಸ್ನೂ ಮಾಡ್ಕೊಂಡ್ವಿ. ಫೈನಲಿ ನನ್ನ ಹಸ್ಬೆಂಡ್ ಹೇಗೋ ಆ ರಶಲ್ಲಿ ಗುದ್ದಾಡಿಕೊಂಡು ನಮಗೆಲ್ರಿಗೂ ಟಿಕೆಟ್ ತೊಗೊಂಡು ಬಂದರು. ನಾವು 4 ಮೆಂಬರ್ಸ್ ಹೋಗಿದ್ವಿ. 1 ಪರ್ಸನ್ಗೆ 499 ರುಪೀಸ್ ಆಯಿತು. GST ಎಲ್ಲ ಸೇರಿ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ನಾವು ಎಂಟ್ರಿ ಆದ್ವಿ ಪ್ಯಾರಡೈಸ್ಗೆ. ನಾವಿವಾಗ ಹೋಗ್ತಾ ಇರೋ ಜಾಗ ಎಂಟ್ರೆನ್ಸು, ಇಲ್ಲಿಂದನೇ ಎಂಟ್ರಿ ಇರೋದು. ಇದೆಲ್ಲ ನೋಡಿ ಹೇಗಿದೆ, ಸೇಮ್ ಟೆಂಪಲ್ ರನ್ನಲ್ಲಿ ಬರೋ ಫಾರೆಸ್ಟ್ ಥರನೇ ಫೀಲ್ ಆಗುತ್ತೆ. ನಾವು ಗೇಮ್ ಒಳಗಡೆನೇ ಇದ್ದೀವೇನೋ ಅನಿಸ್ಬಿಡುತ್ತೆ. ತುಂಬ ವೆರೈಟಿ ಆಫ್ ಫಿಶಸ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಸಮುದ್ರದ ಒಳಗಡೆ ಸ್ಕೂಬಾ ಡೈವ್ ಮಾಡೋರು ನೋಡ್ತಾರಲ್ಲ, ಆ ಥರ ಫೀಲ್ ಆಗುತ್ತೆ. ನಾವು ಓಷನ್ ಒಳಗಡೆ ಇದ್ದೀವೇನೋ ಅನಿಸುತ್ತೆ. ವೆರೈಟಿ ಆಫ್ ಫಿಶಸ್ನ ಇಟ್ಟಿದ್ದಾರೆ. ನಾನು ಇಲ್ಲಿವರೆಗೂ ನೋಡಿಲ್ಲದೆ ಇರೋವಂಥ ಫಿಶಸ್ನೆಲ್ಲ ಇಲ್ಲಿ ನೋಡಿದೆ. ತುಂಬ ಚೆನ್ನಾಗಿದೆ. ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗುತ್ತೆ. ನನ್ನ ಮಗ ಅಂತೂ ತುಂಬ ಎಕ್ಸೈಟ್ ಆಗಿದ್ದ ನೋಡುವಾಗ. ಫಿಶಿ ಅಂತ ಕಿರ್ಚಾಡ್ತಾ ಇದ್ದ. ಅವನಿಗಂತೂ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದೇನು ವಿಶೇಷ ಅಂದರೆ, ಅಕ್ವೇರಿಯಂ ಒಳಗಡೆ ನಮ್ಮ ಕಡೆ ಇರೋ ಅರಮನೆಗಳ ಥರ, ದೇವಸ್ಥಾನಗಳ ಥರ, ಕೋಟೆಗಳ ಥರ ಸ್ಕಲ್ಪ್ಚರ್ನ ಮಾಡಿದ್ದಾರೆ. ಅದು ನೋಡೋಕ್ಕೆ ಇನ್ನೊಂದು ರೀತಿನೇ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿದ್ದ ಜಾಗ ಇದು. ಫಾಲ್ಸ್ ಥರ ಮಾಡಿದ್ದಾರೆ. ಮೇಲೆ ಎಲ್ಲ ಫುಲ್ ಗ್ರೀನರಿ, ಕಾಡಿನ ಥರ ಫೀಲ್ ಆಗುತ್ತೆ. ಮತ್ತು ನೀರು ಕೆಳಗೆ ಹೋಗ್ತಾ ಇರುತ್ತೆ. ಇಲ್ಲಿಂದ ನಾವು ಕೆಳಗಡೆ ಫ್ಲೋರ್ಗೆ ಹೋದರೆ ಆ ನೀರು ಬಿಡೋ ಜಾಗದಲ್ಲೂ ಸಹ ಫೋಟೋ ಎಲ್ಲ ತೆಕ್ಕೊಬೋದು. ಅಲ್ಲಿ ಒಂದು ರೌಂಡ್ ಬರ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಈ ಜಾಗ ತುಂಬ ಇಷ್ಟ ಆಯಿತು. ಕೆಲವೊಂದು ಕಡೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಸಾರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್.